ನಾವಿವಾಗ ಸಿಗಂದೂರು ಹೋಗ್ತಿದ್ವಿ. ಹಲೋ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಆ್ಯಂಡ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀವಿ. ಆ್ಯಂಡ್ ಎಲ್ರಿಗೂ ನಮ್ಮ ಕನ್ನಡ ಜನತೆಗೆ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನಿಮ್ಮ ಅನಿಸಿಕೆಗಳು, ನೀವೇನು ಬೇಡ್ಕೋತೀರಾ ಅದೆಲ್ಲ ಫುಲ್ಫಿಲ್ ಆಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಆ್ಯಂಡ್ ಸೊ ನ್ಯೂ ಇಯರಿಂದ ಇರೋದ್ರಿಂದ ನಾವಿವತ್ತು ನಮ್ಮ ಜರ್ನಿನ ಒಂದು ಟೆಂಪಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸಿಗಂದೂರಿಗೆ ಹೊರಡ್ತಾ ಇದ್ದೀವಿ, ಬನ್ನಿ. ಸಿಗಂದೂರಿಗೆ ಹೋಗ್ತಾ ಇದ್ದೀವಿ. ನಾವು ಹೊರಟಾಗ 4 ಗಂಟೆ ಆಗಿತ್ತು ಟೈಮು. ಆ್ಯಂಡ್ ಸಿಗಂದೂರು ಹೋಗೋ ಅಷ್ಟೊತ್ತಿಗೆ ಎಷ್ಟಾಗಿರುತ್ತೆ ನೋಡೋಣ ಬನ್ನಿ. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಮಿಸ್ಟ್ ಇರೋದ್ರಿಂದ ಒಂಥರ ಚೆನ್ನಾಗಿತ್ತು. ನೈಟೆಲ್ಲ ಫುಲ್ ನಿದ್ದೆ ಮಾಡಿದ್ವಿ, ಬೇಗ ಮಲ್ಕೊಂಡಿದ್ವಿ. ಹಾಗಾಗಿ 4 ಗಂಟೆಗೆ ಎದ್ದು ಹೋಗ್ತಾ ಇದ್ದೀವಿ ನಾವು. ಚಳಿ ಮಾತ್ರ ತುಂಬ ಇತ್ತು, ಬಟ್ ಅಷ್ಟೇ ಚೆನ್ನಾಗಿತ್ತು ವೆದರ್ ಕೂಡ. ನಮ್ಮ ಅಣ್ಣನ ಮಗ ಇವನು. ನನ್ನ ಚಿಕ್ಕ ಪಾಪು ಮುಂದ್ಗಡೆ ಕೂತಿದ್ದಾಳೆ. ನಾವು ಟ್ರಿಪ್ ಹೋಗಿದ್ದು ಕಸಿನ್ಸ್ ಜೊತೆ ಹೊರಟಿದ್ವಿ. ಸೊ ಆಲ್ಮೋಸ್ಟ್ ನಿಯರ್ ಇದ್ದೀವಿ ನಾವು ಸಿಗಂದೂರ್ ಹತ್ರ. ಬನ್ನಿ ಹೋಗೋಣ, ಎಷ್ಟೊತ್ತಾಗುತ್ತೆ. ಸಿಗಂದೂರು ಬ್ರಿಡ್ಜ್ ರೀಚ್ ಆದ್ವಿ. ಫುಲ್ಲು ಮಿಸ್ಟ್ ಇರೋದ್ರಿಂದ ಆ ಕಡೆ ಏನೂ ಕಾಣಿಸ್ತಾ ಇರಲಿಲ್ಲ. ಆ ಕಡೆ ಮತ್ತು ಈ ಕಡೆ ವಾಟರ್ ಇದೆ ಅನ್ನೋದೇ ಗೊತ್ತಿಲ್ಲ. ಕೆಳಗೆ ಇಳಿದು ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ನೋಡಿದ್ವಿ. ಆವಾಗ ಗೊತ್ತಾಯಿತು ಆ ಕಡೆ ವಾಟರ್ ಇದೆ ಅಂತ. ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ, ವಿಡಿಯೋಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಯಾರಾದರೂ ಸಿಗಂದೂರು ಬರೋರಾಗಿದ್ದರೆ ನಾನು ಅಡ್ವೈಸ್ ಏನು ಕೊಡ್ತೀನಿ ಅಂದರೆ, ಅರ್ಲಿ ಮಾರ್ನಿಂಗ್ಗೆ ಹೊರಟ್ರೆ ನೀವು ತುಂಬ ಚೆನ್ನಾಗಿರುತ್ತೆ ವ್ಯೂ. Guys, you can see this background, amazing, crazy ಆಗಿದೆ. ಸೊ ಇಲ್ಲಿ ವಾಟರ್ ಇದೆಯಲ್ಲ, ಇದ್ರ ಮೇಲೆ ಲಾಂಚಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಮುಂಚೆ, ಬ್ರಿಡ್ಜ್ ಕಟ್ಟೋಕ್ಕಿಂತ ಮುಂಚೆ. ಬಟ್ ಇವಾಗ ಬ್ರಿಡ್ಜ್ ಮಾಡಿದ್ದಾರೆ. ಆ ಬ್ರಿಡ್ಜ್ ಕೂಡ ಅಮೇಝಿಂಗ್ ಆಗಿದೆ, ಸಖತ್ತಾಗಿದೆ ನೋಡಿ. ನೈಸ್ ಅಲ್ವಾ? ಮಿಸ್ಟ್ ಇರೋದ್ರಿಂದ ಸಖತ್ತಾಗಿ ಕಾಣ್ತಾ ಇದೆ ನೇಚರ್. ಮತ್ತೆ ಕಣೆ ಬಸ್ಸು. ಒಂದ್ಸಲ ಸುತ್ತ ತೋರಿಸಿ ಎಷ್ಟು ಜನ ಇದ್ದಾರೆ ಅಂತ ಹೋಗ್ಲಿ. ಅಲ್ಲೆಲ್ಲ ಇನ್ನೂ ತುಂಬ ವೆಹಿಕಲ್ಸ್ ನಿಂತಿದೆ ಮುಂದೆ, ತುಂಬ ಸ್ಟಾಪ್ಸ್.
ನಾವಿವಾಗ ಸಿಗಂದೂರ್ ಹೋಗ್ತೀವಿ. ಗಾಯ್ಸ್, ನಾವಿವಾಗ ಸಿಗಂದೂರ್ ಬ್ರಿಡ್ಜ್ ನೋಡಾಗಿದೆ. ಸೊ ಬನ್ನಿ ಟೆಂಪಲ್ಗೆ ಹೋಗೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್. ಏನು 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 ಫೈನಲಿ ನಾವಿವಾಗ ಸಿಗಂದೂರು ರೀಚ್ ಆದ್ವಿ. ಸಿಗಂದೂರು ರೀಚ್ ಆದಾಗ ಆಲ್ಮೋಸ್ಟ್ 6:30 7 o'clock ಆಗಿತ್ತು. ತುಂಬ ನೋಡ್ತಾ ಇರ್ಬೋದು, ತುಂಬ ವೆಹಿಕಲ್ಸ್ ಇದೆ, ತುಂಬ ಜನ ಇದ್ದರು. ಬಟ್ ಈ ರೇಂಜಿಗೆ ಜನ ಇರ್ತಾರಂತ ಅಂದ್ಕೊಂಡಿರಲಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ತುಂಬ ದೊಡ್ಡ ಬಸವಣ್ಣ. ಇದು ಎಷ್ಟು ಉದ್ದ ಇತ್ತಂದರೆ ಸಖತ್ ಉದ್ದ ಇತ್ತು. ಅಲ್ಲಿ ಸಾಕೊಂಡಿದ್ದಾರೆ ಅಲ್ಲೊಳಗಡೆ ಬಸವಣ್ಣನ. ಸೊ ನಾವಿವಾಗ ತಾನೇ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದಾಗ ಗೊತ್ತಾಯ್ತು ಇಲ್ಲಿ ಮಾರ್ನಿಂಗ್ ಟಿಫನ್ ಇರುತ್ತೆ ಅಂತ. ಸೊ ಹಾಗೆ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದ್ವಿ. ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟು ಕೊಲ್ಲೂರು ಮೂಕಾಂಬಿಕಾ. ಗಾಯ್ಸ್ ಬನ್ನಿ, ಇಲ್ಲಿ ನಿಮ್ಗೊಂದು ದೊಡ್ಡ ಮರ ತೋರಿಸ್ತೀನಿ. ಎಷ್ಟು ದೊಡ್ಡ ಮರ ಅಂದರೆ ಅದು ನೋಡಿ ಸಖತ್ ದೊಡ್ಡ ಮರ ಇದೆ. ಇಲ್ಲಿ ಎಷ್ಟು ದಪ್ಪ ಇದು, ತುಂಬ ದೊಡ್ಡದಿದೆ ಮರ. ಹಾಗೆ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ, ಇಲ್ಲಿ ಇಟಾಲಿಯನ್ ಸ್ಟೈಲ್ ಡಿಶ್ ವಾಷರ್ ಇದೆಯಂತೆ. ಮಾರ್ನಿಂಗ್ ಟಿಫನ್ ಪಲಾವ್ ಕೊಟ್ಟಿದ್ರು ಮತ್ತು ಅದ್ರ ಜೊತೆ ಕೇಸರಿ ಬಾತ್ ಕೊಟ್ಟಿದ್ರು. ಅದನ್ನೇ ತಿನ್ಕೊಂಡ್ವಿ ಮಾರ್ನಿಂಗಿಗೆ. ಸೊ ನಾವಿವಾಗ ಹೊರಟಿರೋದು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಕಡೆ. ಬನ್ನಿ ಅಲ್ಲಿಗೆ ಹೋಗೋದ್ರೊಳಗಡೆ ಎಷ್ಟಾಗತ್ತೆ ಅಂತ ನೋಡೋಣ.